ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜೈ ಶ್ರೀರಾಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ 3 ಲೇಯರ್ ಗ್ಯಾದರ್ಡ್ ಶಾರ್ಟ್ ಫ್ರಾಕನ್ನು ಯಾವ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾನಿಲ್ಲಿ ಬ್ಯಾಕ್ ಪಾರ್ಟನ್ನು ಯಾವ ಥರ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಇಲ್ಲಿ ಬ್ಯಾಕ್ ಪಾರ್ಟ್ದು ವೇಸ್ಟ್ ಲೆಂತ್ ಬಂದು 13.5 ಇದೆ. ಅದಕ್ಕೆ ಕಾಲಿಂಚನ್ನು ಸೇರಿಸ್ಕೊಂಡು ಆ್ಯಡ್ ಮಾಡಿಕೊಂಡು ಲೈನ್ ಹಾಕೋತಾ ಇದ್ದೀನಿ. ಕಾಲಿಂಚನಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ವೇಸ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ. ಈ ಥರ ಲೈನ್ ಹಾಕೊಂಡಿದ್ಮೇಲೆ ಮತ್ತೆ ಒಂದು ಕಾಲಿಗಿಂತ ಸ್ವಲ್ಪ ಜಾಸ್ತಿ, ಒಂದು ಅರ್ಧ ಇಂಚ್ ಅಷ್ಟು ಲೈನನ್ನು ಮತ್ತೆ ಮೇಲ್ಗಡೆ ಹೋಗಿ ಇನ್ನೊಂದು ಲೈನ್ನ ಹಾಕೋತಾ ಇದ್ದೀನಿ. ಇದು ಶೋಲ್ಡರ್ ಅಟ್ಯಾಚಿಂಗೋಸ್ಕರ. ಇವಾಗ ಶೋಲ್ಡರನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಫುಲ್ ಶೋಲ್ಡರ್ ನಂದು ಬಂದು 14 ಇಂಚ್ ಇದೆ. ಡಿವೈಡೆಡ್ ಬೈ 2 ಮಾಡಿದ್ರೆ 7 ಬರುತ್ತೆ. ನೆಕ್ ವಿಡ್ತ್ ಬಂದು 3.5 ತೊಗೋಬೇಕು. ಉಳಿದಿರೋದು ಶೋಲ್ಡರ್ ಬರುತ್ತೆ. ನೆಕ್ಸ್ಟ್ ಆರ್ಮೋಲ್ ಡೌನ್ಗೆ ಫಾರ್ಮುಲಾ ಬಂದು ಫುಲ್ ಆರ್ಮೋಲ್ ಬಂದು 16.5 ಇದೆ. ಡಿವೈಡೆಡ್ ಬೈ 2 ಅಂದರೆ 8.25 ಬರುತ್ತೆ. ಇದರಿಂದ 1.5 ಮೈನಸ್ ಮಾಡಿಕೊಂಡ್ರೆ 6.75ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಮೇಲ್ಗಡೆ ಏನು ಶೋಲ್ಡರ್ ಅಗಲ ತೊಗೊಂಡಿದ್ದೀನೋ ಕೆಳಗಡೆನೂ ಅದೇ ಥರ ತೊಗೊಂಡು ಲೈನ್ ಹಾಕೋತಾ ಇದ್ದೀನಿ. ಆರ್ಮೋಲ್ ಡೌನ್ಗೆ ಒಂದು ಲೈನ್ ಹಾಕೊಂಡಿದ್ದೀವಲ್ಲ, ಅದರ ಎಂಡಿಂದ ಒಂದು ಅರ್ಧ ಇಂಚ್ ಈ ಥರ ಈ ಕಡೆ ಬಂದು ಒಂದು ಲೈನ್ ಹಾಕೋತಾ ಇದ್ದೀನಿ. ಇದು ಜಸ್ಟ್ ಶೇಪ್ಗೋಸ್ಕರ ಅಷ್ಟೇ, ಯಾಕಂದರೆ ಫುಲ್ ಶೋಲ್ಡರ್ ತೊಗೊಂಡಿದ್ವಿ ಕ್ಲೋಸ್ ನೆಕ್ ಇರೋದ್ರಿಂದ. ಅಲ್ಲಿಂದನೇ ನಾನು ಆ ಶೇಪ್ ತೊಗೊಂಡ್ರೆ ಆರ್ಮ್ಹೋಲ್ ಹತ್ರ ಲೂಸಿಂಗ್ ಬರುತ್ತೆ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಅರ್ಧ ಇಂಚ್ ಕಡೆ ಬಂದು ಜಸ್ಟ್ ಶೇಪ್ಗೋಸ್ಕರ ಅಷ್ಟೇ. ಇವಾಗ ಚೆಸ್ಟನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಚೆಸ್ಟ್ ಡಿವೈಡೆಡ್ ಬೈ 4 ಅಂತ ತೊಗೋತಾ ಇದ್ದೀನಿ. ನನ್ನ ಮೆಜರ್ಮೆಂಟ್ಗೆ 9 ಇಂಚಸ್ ಬಂದಿದೆ. ಪ್ಲಸ್ 1.5 ಸೀಮ್ ಅಲೌನ್ಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಆರ್ಮೋಲ್ ಕರ್ವ್ ಸ್ಕೇಲ್ನ ಮೂಲಕ ನಾನು ಶೇಪನ್ನು ಕೊಡ್ತಾ ಇದ್ದೀನಿ. ಆರ್ಮೋಲ್ ಶೇಪ್ ಕೊಡ್ತಾ ಇದ್ದೀನಿ. ಆರ್ಮ್ಹೋಲ್ ಶೇಪನ್ನು ಕೊಟ್ಟ ಮೇಲೆ ಚೆಕ್ ಮಾಡ್ಕೋತಾ ಇದ್ದೀನಿ ಆರ್ಮ್ಹೋಲ್ ಕರೆಕ್ಟ್ ಆಗಿದೆಯಾ ಅಂತ. 16.5 ಇದೆ. 8.25 ಬರಬೇಕು. ಕರೆಕ್ಟ್ ಆಗಿದೆ. ಇಲ್ಲಿ ಬ್ಯಾಕ್ ನೆಕ್ ಡಿಪ್ ಬಂದು 3 ಇಂಚಸ್ ತಗೋತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡ್ತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ವೇಸ್ಟ್ಗೆ ನಾನು ವೇಸ್ಟ್ ಡಿವೈಡ್ ಬೈ 4 ಅಂತ ತಗೋತಾ ಇದ್ದೀನಿ. ನನಗೆ 9 ಇಂಚಸ್ ಬಂದಿದೆ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಲೂಸಾಗೆ ಹಾಕೋತಾ ಇದ್ದೀನಿ. ಹಾಗಾಗಿ ವೇಸ್ಟನ್ನು ಸ್ವಲ್ಪ ಅರ್ಧ ಇಂಚ್ ಲೂಸೇ ಇಟ್ಟಿದ್ದೀನಿ. ಇವಾಗ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ವೇಸ್ಟ್ ಲೆಂತ್ ಬಂದು ಬ್ಯಾಕಲ್ಲಿ ಏನು ತೊಗೊಂಡಿದ್ದೀನಿ ಅದನ್ನೇ ತೊಗೋತಾ ಇದ್ದೀನಿ. ಶೋಲ್ಡರ್ ಬಂದು ಫುಲ್ ಶೋಲ್ಡರ್ ಡಿವೈಡೆಡ್ ಬೈ 2 ಮೈನಸ್ ಹಾಫ್ ಇಂಚ್ ಅಂತ ತೊಗೊಳ್ತಾ ಇದ್ದೀನಿ. ಬ್ಯಾಕಲ್ಲಿ 7 ತೊಗೊಂಡಿದ್ದೆ. ಇಲ್ಲಿ 6.5 ತೊಗೋತಾ ಇದ್ದೀನಿ. ನೆಕ್ ವಿಡ್ತ್ ಬಂದು 3 ಇಂಚಸ್ ತೊಗೋತಾ ಇದ್ದೀನಿ. ಶೋಲ್ಡರ್ ಬ್ಯಾಕಲ್ಲಿ ಎಷ್ಟಿದೆ ಅಷ್ಟೇ ಇದೆ. 3.5 ಇದೆ. ಆರ್ಮ್ಹೋಲ್ ಡೌನ್ ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೀನಿ ಅದನ್ನೇ ತೊಗೋತಾ ಇದ್ದೀನಿ. ಇಲ್ಲಿ ಚೆಸ್ಟ್ಗೆ ಚೆಸ್ಟ್ ಡಿವೈಡೆಡ್ ಬೈ 4 ಅಂತ ತೊಗೋತಾ ಇದ್ದೀನಿ. 9 ಇಂಚಸ್ ಬಂದಿದೆ ನನ್ನ ಮೆಜರ್ಮೆಂಟ್ಗೆ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆಯಿಂದ ಶೋಲ್ಡರ್ ಅಟ್ಯಾಚಿಂಗೋಸ್ಕರ ಅರ್ಧ ಇಂಚ್ ಬಿಟ್ಬಿಟ್ಟು ಇವಾಗ ಮಿಡಲ್ ಪಾಯಿಂಟ್ ನೋಡ್ಕೋತಾ ಇದ್ದೀನಿ. ಆರ್ಮ್ಹೋಲ್ ಬಂದು 8.25 ಬರಬೇಕು. ಕರೆಕ್ಟ್ ಆಗಿದೆ. ಶೇಪ್ ಕೊಡ್ತಾ ಇದ್ದೀನಿ ಹ್ಯಾಂಡಲ್ಲಿ. ಇವಾಗ ವೇಸ್ಟ್ಗೆ ವೇಸ್ಟ್ ಡಿವೈಡೆಡ್ ಬೈ 4 ಅಂತ ತಗೋತಾ ಇದ್ದೀನಿ. ಇಲ್ಲಿ ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ಲೀವ್ ಲೆಂತ್ಗೆ ಲೆಂತ್ ಏನಿದೆ ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೊಂಡು
ಒಂದು ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿ ಕ್ಯಾಪ್ ಹೈಟ್ಗೆ ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 10 ಅಂತ ತಗೋತಾ ಇದ್ದೀನಿ. ನನ್ನ ಮೆಜರ್ಮೆಂಟಲ್ಲಿ 3.6 ಬರ್ತಾ ಇದೆ. ಈ ಥರ ಒಂದು ಲೈನ್ ಹಾಕ್ಕೊಂಡು ಇಲ್ಲಿಂದ ಆರ್ಮ್ ಹೋಲ್ ಶೇಪಿಗೆ ಆರ್ಮ್ ಹೋಲ್ ಡಿವೈಡೆಡ್ ಬೈ 2 -1.5 ಅಂತ ತಗೋತಾ ಇದ್ದೀನಿ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದರದ್ದು ಮಿಡಲ್ ಪಾಯಿಂಟ್ ಈ ಥರ ನೋಡಿಕೊಂಡು ಮೇಲ್ಗಡೆಗೆ ಒಂದು ಲೈನ್ ಹಾಕೋತಾ ಇದ್ದೀನಿ. ಮೇಲ್ಗಡೆಗೆ ಲೈನ್ ಹಾಕೊಂಡಿದ್ಮೇಲೆ ಅದರದ್ದು ಮಿಡಲ್ ಪಾಯಿಂಟ್ ತೊಗೊಂಡು ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಅದರಿಂದ ಕ್ರಾಸ್ ಹೋಗಿ ಮತ್ತೆ ಅರ್ಧ ಇಂಚ್ ಮುಂದಗಡೆ ಹೋಗಿ ಒಂದು ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಇದು ಫ್ರಂಟ್ ಆರ್ಮ್ ಹೋಲ್ ಶೇಪ್, ಬ್ಯಾಕ್ ಆರ್ಮ್ ಹೋಲ್ ಶೇಪ್ ಅಷ್ಟೇ. ಫ್ರಂಟ್ ಆರ್ಮೋಲ್ ಶೇಪ್ ಮತ್ತು ಬ್ಯಾಕ್ ಆರ್ಮೋಲ್ ಶೇಪನ್ನು ಮಾರ್ಕಿಂಗ್ ಮಾಡ್ಕೊಂಡಿದ್ಮೇಲೆ ಸ್ಲೀವ್ ಫಿಟ್ಟಿಂಗನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ ಫಿಟ್ಟಿಂಗ್ ಬಂದು 12 ಇಂಚಸ್ ಡಿವೈಡೆಡ್ ಬೈ 2 ಅಂದರೆ 6 ಬರುತ್ತೆ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ವೀಲ್ ಮಾರ್ಕ್ನ ಮೂಲಕ ಪ್ರೆಸ್ ಮಾಡಿಕೊಂಡು ಇವಾಗ ಫಸ್ಟಿಗೆ ಬ್ಯಾಕ್ ಆರ್ಮೋಲ್ ಶೇಪನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಈ ಥರ ಓಪನ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಆರ್ಮೋಲ್ ಶೇಪನ್ನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ಲೈನಿಂಗನ್ನು ಈ ಥರ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಈ ಥರ ಕಟಿಂಗ್ ಮಾಡಿಕೊಂಡು ಸ್ಲೀವನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫ್ರಂಟ್ ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಯಾವ ಶೇಪ್ ಇದೆಯೋ ಅದೇ ಶೇಪಲ್ಲಿ ನಾನು ಲೈನಿಂಗನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಈ ಥರ ಅದರ ಮೇಲ್ಗಡೆ ರೈಟ್ ಸೈಡ್ ಮೇಲೆ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ನೆಕ್ ಮೇಲೆ ಸ್ಟಿಚ್ ಹಾಕೊಂಡಿದ್ಮೇಲೆ ವಿ ಶೇಪ್ ಏನಿದೆ ಅಲ್ಲಿ ನಾನು ಸಣ್ಣದಾಗಿ ನಾಚ್ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಟರ್ನ್ ಆಗುತ್ತೆ, ಶೇಪ್ ಚೆನ್ನಾಗಿ ಕೂರುತ್ತೆ ಅಂತ. ಲೈನಿಂಗನ್ನು ಈ ಥರ ಟರ್ನ್ ಮಾಡಿಕೊಂಡು ಮೇಲ್ಗಡೆ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ, ಸ್ಟಿಫ್ ಆಗಿ ನಿಲ್ಲತ್ತೆ. ಈ ಥರ ಉಲ್ಟಾ ಸೈಡ್ಗೆ ಇಟ್ಕೊಂಡು ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ ಫಿನಿಶಿಂಗ್ ಈ ಥರ ಕಾಣಿಸ್ತಾ ಇದೆ. ಫ್ರಂಟ್ ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಂಡಿದ್ಮೇಲೆ ಬ್ಯಾಕ್ ನೆಕ್ಕನ್ನು ಫಿನಿಶ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕ್ರಾಸ್ ಪೀಸನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ಕ್ರಾಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ 2 ಪೀಸನ್ನು ಈ ಥರ ಕ್ರಾಸ್ ಆಗಿ ಇಟ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕದು ಮೈನ್ ಫ್ಯಾಬ್ರಿಕ್ ಮೇಲ್ಗಡೆ ರೈಟ್ ಸೈಡ್ ಲೈನಿಂಗ್ ಫ್ಯಾಬ್ರಿಕನ್ನು ಈ ಥರ ಇಟ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಕ್ರಾಸ್ ಪೀಸನ್ನು ಇಟ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ.
ನೆಕ್ ಚೆನ್ನಾಗಿ ಟರ್ನ್ ಆಗಲಿ, ಶೇಪ್ ಚೆನ್ನಾಗಿರಲಿ ಅಂತ ನಾನು ನಾಚಸ್ ಕೊಡ್ತಾ ಇದ್ದೀನಿ. ಕ್ರಾಸ್ ಪೀಸನ್ನು ಈ ಥರ ಟರ್ನ್ ಮಾಡಿಕೊಂಡು ಕ್ರಾಸ್ ಪೀಸ್ ಮೇಲೆ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ, ನೆಕ್ ಚೆನ್ನಾಗಿ ಕೂರತ್ತೆ ಅಂತ. ಕ್ರಾಸ್ ಪೀಸ್ ಸ್ವಲ್ಪ ಅಗಲಾಗಿತ್ತು, ಸೊ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ. ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ ಶೋಲ್ಡರ್ ಮೇಲೆ ಫ್ರಂಟ್ ಶೋಲ್ಡರನ್ನು ಈ ಥರ ಪ್ಲೇಸ್ ಮಾಡಿಕೊಂಡು ಬ್ಯಾಕ್ ಶೋಲ್ಡರ್ದು ಕ್ರಾಸ್ ಪೀಸ್ ಏನಿದೆಯೋ ಅದನ್ನು ಫ್ರಂಟ್ ಶೋಲ್ಡರ್ ಮೇಲ್ಗಡೆ ಓವರ್ಲ್ಯಾಪ್ ಮಾಡಿಕೊಂಡು ಮತ್ತೆ ಒಂದು ಫೋಲ್ಡ್ ಕೊಟ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೋಡಿ. ಇನ್ನೊಂದು ಶೋಲ್ಡರನ್ನು ಅದೇ ಸೇಮ್ ಪ್ರೊಸೆಸ್ಸಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಬ್ಯಾಕ್ ನೆಕ್ದು ಕ್ರಾಸ್ ಪೀಸನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ಫಿನಿಶಿಂಗ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಇವಾಗ ಸ್ಲೀವನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ರೈಟ್ ಸೈಡ್ ಫೇಸಿಂಗನ್ನು ಈ ಥರ ಇಟ್ಕೊಂಡು ಫ್ರಂಟ್ ಆರ್ಮಲ್ ಶೇಪ್ ಫ್ರಂಟ್ಗೆ ಬರಬೇಕು, ನೋಡ್ಕೊಂಡು ಇಟ್ಕೋಬೇಕು. ಈ ಥರ ಸ್ಟಿಚ್ ಹಾಕೋತಾ ಇದ್ದೀನಿ. ಇನ್ನೊಂದು ಸ್ಲೀವನ್ನು ಕೂಡ ಅದೇ ಥರ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಎರಡು ಸ್ಲೀವನ್ನು ಅಟ್ಯಾಚ್ ಮಾಡಿದ ಮೇಲೆ ಒಂದು ಸೈಡನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ, ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಸ್ಲೀವಿಂದ ವೇಸ್ಟ್ ತನಕ ಈ ಥರ ಸ್ಟಿಚ್ ಹಾಕೋತಾ ಇದ್ದೀನಿ. ಏನು ಫಿಟ್ಟಿಂಗ್ ಏನು ಸೀಮ್ ಅಲೌನ್ಸ್ ಬಿಟ್ಟಿದ್ದೀನೋ ಅದ್ರ ಮೇಲೆ ನಾನು ಈ ಥರ ಲೈನ್ ಮೇಲೆ ಸ್ಟಿಚ್ ಹಾಕೋತಾ ಇದ್ದೀನಿ. ಒಂದು ಸೈಡನ್ನು ಮಾತ್ರ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸೈಡ್ಗೆ ವೇಸ್ಟ್ ಅಟ್ಯಾಚ್ ಮಾಡಿದ ಮೇಲೆ ಇನ್ನೊಂದು ಸೈಡನ್ನು ಫಿನಿಶ್ ಮಾಡ್ಕೊಳ್ಳೋದು. ಬಾಟಮ್ ಪಾರ್ಟನ್ನು ಫಸ್ಟ್ ಲೇಯರ್ ಬಂದು 15 ಇಂಚಸ್ಸು, ಸೆಕೆಂಡ್ ಲೇಯರನ್ನು 20 ಇಂಚಸ್ಸು, ಅದಾದಮೇಲೆ ಥರ್ಡ್ ಲೇಯರನ್ನು 24 ಇಂಚಸ್ ಅಂತ ಈ ಥರ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಏನು ಫ್ಯಾಬ್ರಿಕ್ ಇತ್ತು ಅದರಲ್ಲೇ ಮಾಡ್ಕೊಂಡಿದ್ದೀನಿ ನಾನು. ಮೊದಲಿಗೆ ನಾನಿಲ್ಲಿ ಫಸ್ಟ್ ಲೇಯರನ್ನು ಈ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 1.5 ಇಂಚ್ ಬಿಟ್ಬಿಟ್ಟು ಆಮೇಲೆ ಪ್ಲೀಟ್ಸನ್ನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಸೈಡ್ ಅಟ್ಯಾಚ್ ಮಾಡ್ಕೋಬೇಕಲ್ಲ, ಹಾಗಾಗಿ. ಫಸ್ಟ್ ಲೇಯರನ್ನು ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಇವಾಗ ಸೆಕೆಂಡ್ ಲೇಯರನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇಲ್ಲೂ ಅಷ್ಟೇ ಸ್ಟಾರ್ಟಿಂಗಲ್ಲಿ 1.5 ಇಂಚಸನ್ನು ಬಿಟ್ಬಿಟ್ಟು ಆಮೇಲೆ ಪ್ಲೀಟ್ಸನ್ನು ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಫ್ಯಾಬ್ರಿಕ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಫಸ್ಟ್ ಲೇಯರ್ಗಿಂತ ನಾನು ಪ್ಲೀಟ್ಸನ್ನು ಸ್ವಲ್ಪ ದೂರದಲ್ಲಿ
ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಥರ್ಡ್ ಲೇಯರಿಗೆ ಬಂದರೆ ಇನ್ನೂ ದೂರದಲ್ಲಿ ಸ್ಟಿಚ್ ಮಾಡ್ಕೊತೀನಿ, ಯಾಕಂದರೆ ಇರೋ ಫ್ಯಾಬ್ರಿಕಲ್ಲಿ ಸ್ಟಿಚ್ ಮಾಡಿರೋ ಕಾರಣ. ಫ್ಯಾಬ್ರಿಕ್ ಇದೆ ಅಂದರೆ ತುಂಬ ಹತ್ರವಾಗಿ ಕೊಟ್ಟರೆ ತುಂಬ ಚೆನ್ನಾಗಿ ಫ್ಲೇರ್ ಬರುತ್ತೆ. ನಾನು ಇಲ್ಲಿ ಎಷ್ಟು ಫ್ಯಾಬ್ರಿಕ್ ಇದೆ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಿರೋ ಕಾರಣ ಸ್ವಲ್ಪ ದೂರ ಪ್ಲೀಟ್ಸನ್ನು ಕೊಡ್ತಾ ಇದ್ದೀನಿ ಸೆಕೆಂಡ್ ಲೇಯರ್ಗೆ ಬರುವಾಗ. ಸೆಕೆಂಡ್ ಲೇಯರ್ ಅಟ್ಯಾಚ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಫಸ್ಟ್ ಮತ್ತು ಸೆಕೆಂಡ್ ಲೇಯರ್ ಇವಾಗ ಅಟ್ಯಾಚ್ ಆಗಿದೆ. ಇವಾಗ ಇದಕ್ಕೆ ನಾನು ಥರ್ಡ್ ಲೇಯರನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಪ್ಲೀಟ್ಸನ್ನು ತುಂಬ ದೂರ ಕೊಡ್ತಾ ಇದ್ದೀನಿ, ಯಾಕೆಂದರೆ ಫ್ಯಾಬ್ರಿಕ್ ತುಂಬ ಕಮ್ಮಿ ಇತ್ತು, ಇರೋದ್ರಲ್ಲೇ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ಲೀಟ್ಸನ್ನು ತುಂಬ ದೂರದಲ್ಲಿ ಕೊಡ್ತಾ ಇದ್ದೀನಿ, ಹತ್ರ ಕೊಡ್ತಾ ಇಲ್ಲ. ಎಷ್ಟು ಫ್ಯಾಬ್ರಿಕ್ ಇತ್ತೋ ಅದಕ್ಕೆ ನಾನು ನೋಡಿಕೊಂಡು ಎಷ್ಟು ಗ್ಯಾಪಲ್ಲಿ ಕೊಡೋದಕ್ಕೆ ಆಗುತ್ತೆ ಆ ಥರ ಗ್ಯಾಪಲ್ಲಿ ನೋಡ್ಕೊಂಡು ಕೊಡ್ತಾ ಇದ್ದೀನಿ. ಎಲ್ಲ ಲೇಯರನ್ನು ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಇವಾಗ ನಾನು ಸೈಡ್ಸನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಏನು ಸೀಮ್ ಅಲೌನ್ಸ್ ಬಿಟ್ಟಿದ್ನೋ ಅಲ್ಲಿಗೆ ನಾನು ಸ್ಟಿಚನ್ನು ಹಾಕೋತಾ ಇದ್ದೀನಿ. ಸೈಡ್ಸನ್ನು ಅಟ್ಯಾಚ್ ಮಾಡಿದ್ಮೇಲೆ ಕೊನೆಯದಾಗಿ ನಾನು ಬಾಟಮನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ, ಯಾಕಂದರೆ ನನಗೆ ಇದು ಹೆಲ್ಪ್ ಆಗುತ್ತೆ. ನಿಮ್ಗೆ ಅರ್ಥ ಆಗ್ತಿದೆಯೋ ಇಲ್ವೋ, ಇಷ್ಟ ಆಗಿದೆಯೋ ಏನೋ ಅಂತ. ಆ್ಯಂಡ್ ಇದರದ್ದು ಫೈನಲ್ ರಿಸಲ್ಟ್ ಈ ಥರ ಇದೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಕಂಫರ್ಟೇಬಲ್ ಆಗಿತ್ತು ಹಾಕೊಳ್ಳೋದಕ್ಕೆ. ಈ ಡಿಸೈನ್ ಹೇಗಿತ್ತು, ನನ್ನ ಮೇಲೆ ಯಾವ ಥರ ಕಾಣಿಸ್ತಾ ಇತ್ತು, ಚೆನ್ನಾಗಿತ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್.